ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆಪಡಿಸುವ, ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ. ಬನ್ನಿ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆಯಲ್ಲಿ ಕಳೆಯುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪರಲೋಕದಲ್ಲಿಯೂ ನೀನಲ್ಲದೆ, ಭೂಲೋಕದಲ್ಲಿಯೂ ನೀನಲ್ಲದೆ, ಮತ್ಯಾರು ನನಗೆ ಆಧಾರವಲ್ಲ. ನೀನೇ ನನ್ನ ಪಾಲು ದೇವರೇ. ಪರಲೋಕದಲ್ಲಿಯೂ ನೀನಲ್ಲದೆ, ಭೂಲೋಕದಲ್ಲಿಯೂ ನೀನಲ್ಲದೆ, ಮತ್ಯಾರು ನನಗೆ ಆಧಾರವಲ್ಲ. ನೀನೇ ನನ್ನ ಪಾಲು ದೇವರೇ. ಪರಿಶುದ್ಧನಾದ ದೇವರೇ, ಓ ಯೇಸುವೇ, ನೀತಿವಂತನಾದ ಪ್ರಭುವೇ, ನಾರಾಧಿಸುವೆ ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಾರಾಧಿಸುವೆ ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಿನ್ನ ಪ್ರೇಮಾನುಭವ ಜೀವಕ್ಕಿಂತಲೂ ಮನೋಹರವು, ಅತಿ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ಹೃದಯವು ಹರ್ಷಿಸುವುದು. ನಿನ್ನ ಪ್ರೇಮಾನುಭವ ಜೀವಕ್ಕಿಂತಲೂ ಮನೋಹರವು, ಅತಿ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನೇ ಕೀರ್ತಿಸುವುದು, ಹೃದಯವು ಹರ್ಷಿಸುವುದು. ಒಳ್ಳೆಯ ಕುರುಬನೇ, ಓ ಯೇಸುವೇ, ನನ್ನಯ ರಕ್ಷಕನೇ, ನಾರಾಧಿಸುವೆ ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಾರಾಧಿಸುವೆ ನಾರಾಧಿಸುವೆ, ನಿನ್ನನ್ನೇ ಮಾತ್ರ ಯೇಸುವೇ. ನಿನ್ನನ್ನೇ ಮಾತ್ರ ಯೇಸುವೇ, ನಿನ್ನನ್ನೇ ಮಾತ್ರ ಯೇಸುವೇ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ. ರೋಮನ್ಸ್ 10:13. ನಾವು ಓದುವ ಈ ವಚನವನ್ನು. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂಬುದು ಬರೆದಿದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುತ್ತದೆ. ಓಕೆ, ವೆನ್ ಯು ಪ್ರೊಕ್ಲೈಮ್ ದ ನೇಮ್ ಆಫ್ ಲಾರ್ಡ್ ಜೀಸಸ್. ಕರ್ತ ಅಂತ ಹೇಳಿದ್ರೆ ಆತನು ನಮ್ಮ ಒಡೆಯ, ಯೇಸುವನ್ನೇ ಒಡೆಯನೆಂದು ಯಾರೆಲ್ಲ ಹೇಳುತ್ತಾರೆ ಅವರಿಗೆ ರಕ್ಷಣೆ ಆಗುತ್ತದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ನೀವು ಅನೇಕ ಸಂದರ್ಭದಲ್ಲಿ ಎನಿಸ್ಬೋದು, ನಾವೆಲ್ಲರೂ ಹುಟ್ಟಿದ್ದರಿಂದ ಯೇಸುವನ್ನು ಕರ್ತನೆಂದು ಹೇಳುತ್ತೇವೆ. ಓಕೆ, ನಮಗೆ ರಕ್ಷಣೆ ಆಗಿದೆ ಅಂತ. ನೋ, ಹಾಗೆಲ್ಲ ದ ಬೈಬಲ್ ಹೇಳುತ್ತದೆ. ಮುಂದೆ ಅಲ್ಲಿ ವಚನದಲ್ಲಿ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ರೋಮನ್ಸ್ 10:14. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ದ ಇಂಪಾರ್ಟೆಂಟ್, ನೀ ಹೇಳುವುದಂದರೆ ನಿನ್ನ ಹೆಡ್ಡಿನಿಂದ ನೀನು ಹೇಳುವಂಥದ್ದಲ್ಲ, ನಿನ್ನ ನಂಬಿಕೆಯಿಂದ ನೀನು ಹೇಳಬೇಕು. ನಂಬಿಕೆ ಎಂಬುವಂಥದ್ದು ಅದು ನಿನ್ನ ಹೃದಯದಲ್ಲಿ. ಯು ಮಸ್ಟ್ ಬಿಲೀವ್ ಇನ್ ಯೋರ್ ಹಾರ್ಟ್, ಬಿಲೀವ್ ಇನ್ ಯೋರ್ ಸ್ಪಿರಿಟ್, ಬಿಲೀವ್ ಇನ್ ಯೋರ್ ಸ್ಪಿರಿಟ್. ಹೃದಯದಿಂದ ನಂಬಿ ಬಾಯಿಂದ ನಿನ್ನ ಹೃದಯದಲ್ಲಿ ಏನು ನಂಬಿದೆ ಅದನ್ನು ನೀನು ಅನೌನ್ಸ್ ಮಾಡೋದು. ಹೇಳುವುದಂದರೆ ನೀನು ಅನೌನ್ಸ್ ಮಾಡೋದು, ಯೇಸುವೆ ನನ್ನ ಒಡೆಯನೆಂದು, ಯೇಸುವೆ ನನ್ನ ಕರ್ತನೆಂದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 12ನೇ ಅಧ್ಯಾಯ 3ನೇ ವಚನದಲ್ಲಿ, ಹೀಗಿರುವುದರಿಂದ ನಾನು ನಿಮಗೆ ತಿಳಿಸಿದ್ದನ್ನು ಕೇಳಿರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರ ಆತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಸತ್ಯವೇದ ಹೇಳ್ತದೆ, ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನು ಯೇಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಇವತ್ತು ಪ್ರತಿಯೊಂದು ಹೃದಯದಲ್ಲಿ ಕನ್ವೆಕ್ಷನನ್ನು ತರುವಾತನು, ಅರಿವನ್ನು ತರುವಾತನು ಬೇರೆ ಯಾರಲ್ಲ, ಪವಿತ್ರಾತ್ಮ. ಯೇಸು ಸ್ವಾಮಿ ಹೇಳಿದ, ಪವಿತ್ರಾತ್ಮನು ಬಂದಾಗ ಲೋಕಕ್ಕೆ ಪಾಪ, ನೀತಿ, ನ್ಯಾಯ ತೀರುವಿಕೆಯ ಬಗ್ಗೆ ಲೋಕಕ್ಕೆ ಅರಿವನ್ನು ಹುಟ್ಟಿಸುವಾತನು, ಅಂದರೆ ಕನ್ವೆಕ್ಷನನ್ನು ಹುಟ್ಟಿಸುವಾತನು ಪವಿತ್ರಾತ್ಮ. ವಿದೌಟ್ ಹೋಲಿ ಸ್ಪಿರಿಟ್ ವಿ ಕ್ಯಾನಾಟ್ ಪ್ರೀಚ್ ದ ಗಾಸ್ಪೆಲ್. ನಾವು ಪವಿತ್ರಾತ್ಮನ ಸಹಾಯ ಇಲ್ಲದೆ, ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲದೆ ನಾವು ಸಾರಿದ ಸುವಾರ್ತೆ ಅದು ವ್ಯರ್ಥ. ಮುಂದಿನ ವ್ಯಕ್ತಿಗೆ ಕನ್ವಿಕ್ಷನನ್ನು ತರುವಂಥದ್ದು, ಮುಂದಿನ ವ್ಯಕ್ತಿಗೆ ಪ್ರೇರೇಪಣೆಯನ್ನು ತರುವಂಥದ್ದು, ಮುಂದಿನ ವ್ಯಕ್ತಿಗೆ ಆತ್ಮಿಕ ಮನೋನೇತ್ರಗಳನ್ನು ಬೆಳಗಿಸುವ ಆತನು ಪರಿಶುದ್ಧ ಆತ್ಮನು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪವಿತ್ರ ಆತ್ಮನ ಪ್ರೇರೇಪಣೆ ಇಲ್ಲದೆ ಯಾರು ಕೂಡ ಯೇಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಲಾರನು ಅಂತ ಬೈಬಲ್ ಹೇಳ್ತದೆ. ಕರ್ತನೆಂದು ಹೇಳುವುದಿಲ್ಲ. ಇಲ್ಲಿ ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ವಾಕ್ಯ, ಅದರಲ್ಲಿ ಬರೆಯಲ್ಪಟ್ಟಿದೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದು. ಆ ಕರ್ತ ಯಾರು? ಇಸ್ ಜೀಸಸ್. ಯೇಸುವನ್ನೇ ಕರ್ತನೆಂದು ನಿನ್ನ ಬಾಯಿಂದ ಅರಿಕೆ ಮಾಡಿದೆ. ಓಕೆ, ಎಲ್ಲ ಕರ್ತರಲ್ಲ, ಯೇಸುವನ್ನೇ ಕರ್ತನೆಂದು ನಿನ್ನ ಬಾಯಿಂದ ಅರಿಕೆ ಮಾಡಿದರೆ. ಅಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ 10ನೇ ಅಧ್ಯಾಯದಲ್ಲಿ 9ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸ್ತನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದೇ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು ನಿನ್ನ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದ ಮಾತನ್ನು ಇಲ್ಲಿ ಅಪೊಸ್ತಲ ಪೌಲ ಬರೆಯುತ್ತಾನೆ, ಕರ್ತನ ನಾಮವನ್ನು ಹೇಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂಬುದೇ ಬರೆದಿದೆ. ಅಲ್ಲಿ 13ನೇ ವಚನ
ಕರ್ತ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ. ಕೆಲವು ಗುಂಪಿನವರು ಅವರು ಯೇಸುವನ್ನು ನಂಬುವುದಿಲ್ಲ. ಅವರು ಕೇವಲ ಯೆಹೋವ ಆತನೇ ಕರ್ತನೆಂದು ಹೇಳುವವರಿಗೆ ಮಾತ್ರ ರಕ್ಷಣೆ ಆಗುವುದೆಂದು. ಇನ್ನು ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಇದು ಆಲ್ರೆಡಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಕರ್ತನ ನಾಮವನ್ನು ಹೇಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ಬರೆಯಲ್ಪಟ್ಟಿದೆ. ಇಲ್ಲಿ 9ನೇ ವಚನದಲ್ಲಿ ಹೇಳ್ತದೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಹೇಳಿಕೊಂಡು ಆತನನ್ನು ದೇವರು ಸತ್ತವರ ಒಳಗಿಂದ ಎಬ್ಬಿಸ್ತನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನಿನಗೆ ನೀತಿಯು ದೊರಕುತ್ತದೆ. ಬಾಯಿಂದ ಹೇಳುವುದರ ಮೂಲಕ, ಅರಿಕೆ ಮಾಡುವುದರ ಮೂಲಕ, ಅನೌನ್ಸ್ ಮಾಡುವುದರ ಮೂಲಕ, ಪ್ರೊಕ್ಲೇಮ್ ಮಾಡುವುದರ ಮೂಲಕ ನಿನಗೆ ರಕ್ಷಣೆ ಆಗುವುದು. ಇಲ್ಲಿ 14ನೇ ವಚನ ಹೇಳ್ತದೆ, ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನ ನಂಬುವುದು ಹೇಗೆ? ಎಲ್ಲ ಲಿಂಕ್. ಅದು ಹೇಳಬೇಕಾದ್ರೆ ನೀನು ನಂಬಬೇಕಾದ್ರೆ ನೀನು ಸುದ್ದಿಯನ್ನು ಕೇಳಬೇಕಾದ್ರೆ ಯಾರಾದರೂ ಹೇಳಬೇಕಾದ್ರೆ ಯಾರಾದರೂ ಕಳುಹಿಸಲ್ಪಡಬೇಕು. ಪ್ರೈಸ್ ಗಾಡ್. ನೀವು ನಂಬದಿದ್ದರೆ ಹೇಳಲಿಕ್ಕೆ ಆಗುವುದಿಲ್ಲ, ಕೇಳದಿದ್ದರೆ ನಂಬಲಿಕ್ಕೆ ಆಗುವುದಿಲ್ಲ, ಹೇಳುವವರಿಲ್ಲದಿದ್ದರೆ ಕೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, 2 ತಿಮೋತಿ 4ನೇ ಅಧ್ಯಾಯ 16ನೇ ವಚನ, ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೆ ಇರಲಿ. ಇಲ್ಲಿ ಅಪೊಸ್ತಲ ಪೌಲನಿಗೆ ಎಲ್ಲರೂ ಕೈಬಿಟ್ಟಂಥ ಅನುಭವ, ಕೆಲವರು ಆತನು ಬಿಟ್ಟು ಹೋದ ಅನುಭವ. ಆತನೊಟ್ಟಿಗೆ ದೇಮ ಎಂಬವನಿದ್ದನು. ದೇಮವನು ಕೂಡ ಆತನು ಬಿಟ್ಟು ಹೋದ. ದೇಮ ಎಂಬವನು ಅಪೊಸ್ತಲ ಪೌಲನ ಒಟ್ಟಿಗೆ ಕ್ಲೋಸ್ ಆಗಿದ್ದ ವ್ಯಕ್ತಿ. ಇಲ್ಲಿ ಅವನು ಒಬ್ಬೊಬ್ಬನ ಬಗ್ಗೆ ಬರೀತಾನೆ 9ನೇ ವಚನದಲ್ಲಿ, ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕಂದರೆ ದೇಮನು ಈ ಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕೆ ಹೋದನು. ಕ್ರಿಸ್ಕನು ಗಲಾತ್ಯಕ್ಕೂ, ತೀತನು ದಲ್ಮೆತಕ್ಕೂ ಹೋದರು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಮಾರ್ಕನನ್ನು ಸಂಗಡ ಕರ್ಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. ಒಮ್ಮೆ ಮಾರ್ಕನ್ ನಿಮಿತ್ತವಾಗಿ ನಾವು ನೋಡ್ತೇವೆ ಬಾರ್ನಬ ಮತ್ತು ಅಪೊಸ್ತಲ ಪೌಲ ಸಪ್ರೇಟ್ ಆಗುತ್ತಾರೆ. ಪೌಲನು ಸೀಲನನ್ನು ಆರಿಸಿಕೊಂಡು ಹೋಗ್ತಾನೆ, ಬಾರ್ನಬನು ಮಾರ್ಕನೊಟ್ಟಿಗೆ ಹೋಗ್ತಾನೆ. ಇವನ ಇನ್ನೊಂದು ಹೆಸರು ಯೋಹಾನ ಅಂತ. ಓಕೆ, ಈ ಮಾರ್ಕನು ಬೇರೆ ಯಾರಲ್ಲ, ಈತನ ಕಸಿನ್ ಬ್ರದರ್ ನಾವು ನೋಡ್ತೇವೆ. ಓಕೆ, ಇರಲಿ. ಮಾರ್ಕನ್ ಸಂಗಡ ಕರ್ಕೊಂಡು ಬಾ, ಅವನು ನನಗೆ ಸೇವೆಗೆ ಉಪಯುಕ್ತನಾಗಿ. ತುಕೀಕನ್ನು ಎಫೆಸಕ್ಕೆ ಕಳಿಸ್ತಾನೆ. ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ. ಕಂಚುಗಾರನಾದ ಅಲೆಕ್ಸಾಂದರನು ನನಗೆ ಬಹಳ ಕೇಡು ಮಾಡಿದನು. ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು. ನೀನು ಸಹ ಅವನ ವಿಷಯದಲ್ಲಿ ಎಚ್ಚರವಾಗಿರು. ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು. ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನ ಕೈಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದಿರಲಿ. 17ನೇ ವಚನ, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆ ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಕರ್ತನು ನನ್ನ ಬಳಿಯಲ್ಲಿ ಇದ್ದುಕೊಂಡು ನನ್ನನ್ನು ಬಲಪಡಿಸ್ತಾನೆ. ಹೇಗೆ ನಾವು ಬಲ ಹೊಂದುವುದು? ಥ್ರೂ ದ ವರ್ಡ್, ಮಾತುಗಳ ಮೂಲಕ, ವಾಕ್ಯಗಳ ಮೂಲಕ. ಕರ್ತನು ನನ್ನ ಸಂಗಡ ಇದ್ದುಕೊಂಡು, ನನ್ನ ಬಳಿಯಲ್ಲಿದ್ದುಕೊಂಡು ನನ್ನನ್ನು ಬಲಪಡಿಸಿದನು. ನನ್ನ ಮೂಲಕ ಸ್ವಾರ್ಥೆಯನ್ನು ಹೇಳುವಂತೆಯೂ ಅನ್ಯ ಜನರು ಕೇಳುವಂತೆಯೂ ಮಾಡಿದನು. ಪ್ರೇರೆ, ಒಬ್ಬ ವ್ಯಕ್ತಿ ಕೇಳುವಂಥದ್ದು ಅದು ಪವಿತ್ರಾತ್ಮನ ಸಹಾಯ. ಪವಿತ್ರಾತ್ಮನ ಸಹಾಯ ಇಲ್ಲ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಕೇಳಲಿಕ್ಕೆ ಆಗೋದಿಲ್ಲ, ಅವನು ಕೇಳುವುದಿಲ್ಲ. ಹೋಲಿ ಸ್ಪಿರಿಟ್ ಬ್ರಿಂಗ್ ಕನ್ವಿಕ್ಷನ್. ಯಾಕಂದರೆ ಈ ಲೋಕದ ಅಧಿಪತಿ ನಂಬಿಕೆ ಇಲ್ಲದವ್ರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ನ್ಯಾಚುರಲ್ ವರ್ಲ್ಡಲ್ಲಿ ಕೇವಲ ಮಂಕು ಅಂತ ಕಾಣ್ಬೋದು, ಬಟ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ಡೀಮನ್ಸ್ಗಳು ಅವರ ಆತ್ಮಿಕ ಕಿವಿಗಳನ್ನು ಮತ್ತು ಆತ್ಮಿಕ ಕಣ್ಣುಗಳನ್ನು ಮುಚ್ಚಿಬಿಡ್ತವೆ, ಅವರು ಕೇಳೋದಾಗಿ. ಬಟ್ ಪವಿತ್ರಾತ್ಮನ ಏನು ಮಾಡ್ತಾನೆ? ಹೋಲಿ ಸ್ಪಿರಿಟ್ ಇಸ್ ಗ್ರೇಟರ್ ದೆನ್ ಎನಿ ಡಿಮನ್ಸ್. ಹೋಲಿ ಸ್ಪಿರಿಟ್ ಇಸ್ ಗ್ರೇಟರ್ ದೆನ್ ಎನಿ ಈವಿಲ್ ಸ್ಪಿರಿಟ್. ಯಾವಾಗ ಒಬ್ಬ ವ್ಯಕ್ತಿ ಬೈ ಫೇತಲ್ಲಿ ಸ್ವಾರ್ಥೆಯನ್ನು ಹೇಳುತ್ತಾನೆ, ದೇವರಿಂದ ಅಭಿಷೇಕ ಹೊಂದಿದವನಾಗಿ
ದೇವರಿಂದ ಬಲ ಹೊಂದಿದವನಾಗಿ ಸುವಾರ್ತೆಯನ್ನು ಹೇಳುತ್ತಾನೋ, ಅದಕ್ಕೋಸ್ಕರ ಬೈಬಲ್ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ದ ಗಾಸ್ಪೆಲ್ ಈಸ್ ದ ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್. ಇಸ್ ದ ಪವರ್. ಈ ಪವರ್ ಏನು ಹೋಗ್ತಾ ಅಂತ ಹೇಳಿದರೆ, ಮುಂದಿನ ವ್ಯಕ್ತಿಯ ಬ್ಲೈಂಡ್ ಮಾಡಿದಂಥ ರಿಲೀಜಿಯಸ್ ಸಂಗತಿಗಳು, ಬ್ಲೈಂಡ್ ಮಾಡಿದಂಥ ಏಲೋಕ ಸಂಗತಿಗಳನ್ನು, ಆ ಕೋಟೆಗಳನ್ನು ಕೆಡವಿ ಅವರ ಒಳಗೆ ಕನ್ವಿಕ್ಷನ್ ತರುತ್ತಾನೆ. ಅವರಿಗೆ ಕನ್ವಿಕ್ಷನ್ ಆದಾಗಲೂ ಕೂಡ ಆ ಮನುಷ್ಯ ರಕ್ಷಣೆ ಹೊಂದಬೇಕಾಗಿಲ್ಲ. ಬಟ್ ದೇವರು ಅವನಿಗೆ ವಿಲ್ಲನ್ನು ಕೊಟ್ಟಿದ್ದಾನೆ, ಅವನಿಗೆ ವಿಲ್ ಕೊಟ್ಟಿದ್ದಾನೆ. ಆ ಮನುಷ್ಯನು ಸುವಾರ್ತೆಯನ್ನು ಎಕ್ಸೆಪ್ಟ್ ಮಾಡ್ಬೋದು, ಸುವಾರ್ತೆಯನ್ನು ರಿಜೆಕ್ಟ್ ಮಾಡ್ಬೋದು. ಸುವಾರ್ತೆಯನ್ನು ಎಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಅದು ಅವನಿಗೆ ಬಿಟ್ಟ. ದೇವರು ಒಬ್ಬನ ವಿಲ್ಲಿಗೆ ವಿರುದ್ಧವಾಗಿ ಯಾವ ಕೆಲಸ ಮಾಡೋದಿಲ್ಲ. ಬಟ್ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕಾದರೆ ದ ವೆರಿ ಇಂಪಾರ್ಟೆಂಟ್, ಆತನು ಯೇಸುವಿನ ಹೆಸರನ್ನು ಯೇಸುವೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ತನ್ನ ಹೃದಯದಲ್ಲಿ ಮೊದಲು ನಂಬಿ ಹೇಳಬೇಕು, ಯೇಸುವೇ ನನ್ನ ಕರ್ತನೆಂದು. ಆಗ ಆತನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದಿ ಮಗನ ರಾಜ್ಯದಲ್ಲಿ ಅವನು ಸೇರುತ್ತಾನೆ. ಕ್ರಿಸ್ತನ ರಾಜ್ಯದಲ್ಲಿ ಅವನು ಹುಟ್ಟುತ್ತಾನೆ. ದೇವರ ಅನ್ಯೋನ್ಯತೆಯಲ್ಲಿ ಸೇರುತ್ತಾನೆ. ಆತನು ದೇವರ ಮಗನಾಗುತ್ತಾನೆ. ಕೇವಲ ಹೇಳಿಕೊಳ್ಳುವುದಂತ ಹೇಳಿದರೆ ಆತ್ಮಿಕ ಲೋಕದಲ್ಲಿ ದೊಡ್ಡ ಸಂಗತಿ ಆಗ್ತದೆ. ಕೇವಲ ಹೇಳುವುದಂದರೆ ಕೇವಲ ಅದು ಮಾತು ಅಲ್ಲ, ಇಟ್ ದ ಪವರ್. ಓಕೆ, ಅವನು ಶಿಫ್ಟ್ ಆಗುತ್ತಾನೆ, ಅವನು ಟ್ರಾನ್ಸ್ಫರ್ ಆಗ್ತಾನೆ. ಅಲ್ಲಿಂದ ಆತನು ಕೇವಲ ಶಿಫ್ಟ್ ಆಗುವುದಲ್ಲ, ಆತನು ಹೊಸ ಮನುಷ್ಯನಾಗಿ, ಹೊಸ ವ್ಯಕ್ತಿಯಾಗಿ, ಬಾರ್ನ್ ಅಗೇನ್ ಆಗಿ, ನೂತನ ವ್ಯಕ್ತಿಯಾಗಿ ಕ್ರಿಸ್ತನಲ್ಲಿ ದೇವರ ರಾಜ್ಯದಲ್ಲಿ ಆ ವ್ಯಕ್ತಿ ಹುಟ್ಟುತ್ತಾನೆ. ಪ್ರೇಸ್ ಗಾಡ್. ಆದ್ದರಿಂದ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದು ಎಂದು ಬರೆಯಲ್ಪಟ್ಟಿದೆ. ಆತನ ನಾಮವನ್ನು ನಂಬದಿರುವಲ್ಲಿ ಹೇಳುವುದೇಗೆ? ಆತನ ವಾಕ್ಯವನ್ನು ಕೇಳದಿರುವಲ್ಲಿ ನಂಬುವುದೇಗೆ? ಸಾರುವರು ಇಲ್ಲ ಅಂತ ಹೇಳಿದರೆ ಕೇಳುವುದೇಗೆ? ಪ್ರೇಸ್ ಗಾಡ್. ಓಕೆ, ಸಾರುವವರು ಕಳುಹಿಸಲ್ಪಡದಿದ್ದರೆ ಹೇಳುವುದೇಗೆ? ಬೈಬಲ್ ಹೇಳ್ತದೆ, ಸಾರಿದ ವಾಕ್ಯವೇ ನಂಬಿಕೆಗೆ ಆಧಾರ, ಅದಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ. ಸಾರಿದ ವಾಕ್ಯವೇ ನಂಬಿಕೆಗೆ ಆಧಾರ. ಒಬ್ಬನು ಸಾರುವುದಂತ ಹೇಳಿದರೆ ಆತನು ನಂಬಿಕೆಯಲ್ಲಿ ಸಾರಬೇಕು. ಹಿ ಮಸ್ಟ್ ಪ್ರೀಚ್ ದ ವರ್ಡ್ ಆಫ್ ಗಾಡ್ ಬೈ ಫೇತ್. ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ರೋಮನ್ಸ್ 1:17 ಹೇಳ್ತದೆ, ಸುವಾರ್ತೆಯು ದೇವರ ಬಲು ಸ್ವರೂಪವಾಗಿದೆ. ಬೇಕಾದ್ರೆ ನಾವು ಓದುವ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. 16ನೇ ವಚನ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಯಾರೆಲ್ಲ ನಂಬುತ್ತಾರೆ ಅವರೆಲ್ಲರಿಗೂ ಅದು ರಕ್ಷಣೆಯನ್ನು ಉಂಟು ಮಾಡುತ್ತದೆ. ಇಟ್ ಇಸ್ ದ ಪವರ್. ನೀವು ಬೈ ಫೇತಲ್ಲಿ ಸುವಾರ್ತೆಯನ್ನು ಹೇಳುತ್ತಿರುವಾಗ, ಒಂದು ವೇಳೆ ನೀವು ಫೇಸ್ಬುಕ್ ಮೂಲಕ ಮಾತಾಡ್ಬೋದು, ಟಿ ವಿ ಮೂಲಕ ಮಾತಾಡ್ಬೋದು, ನೇರವಾಗಿ ಮಾತಾಡ್ಬೋದು, ಸಭೆಯಲ್ಲಿ ಮಾತಾಡ್ಬೋದು, ಸೆಲ್ ಲೀಡ್ ಗ್ರೂಪ್ಗಳಲ್ಲಿ ಮಾತಾಡ್ಬೋದು. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಅದನ್ನು ಬೈ ಫೇತಲ್ಲಿ ಮಾತಾಡ್ರಿ. ಓಕೆ, ನೀನು ಟಿ ವಿ ಮುಂದೆ ಮಾತಾಡುತ್ತಿರುವಾಗ ಅಥವಾ ಫೇಸ್ಬುಕ್ಕಲ್ಲಿ ನೀನು ಮಾತಾಡುತ್ತಿರುವಾಗ ಬೈ ಫೇತಲ್ಲಿ ಮಾತಾಡುತ್ತೆ. ಅದಕ್ಕೋಸ್ಕರ ಸಭೆಯಲ್ಲಿ ನೀನು ಮಾತಾಡುತ್ತಿರುವಾಗ ದೇವರ ವಾಕ್ಯವನ್ನು ಬೈ ಫೇತಲ್ಲಿ ಮಾತಾಡು. ಡೋಂಟ್ ಥಿಂಕ್ ಅಬೌಟ್ ಜನರ ಎಕ್ಸ್ಪ್ರೆಷನ್ ನೋಡಬೇಡ. ಜನರ ಎಕ್ಸ್ಪ್ರೆಷನ್ ನೋಡಿ ಮಾತಾಡುವಂಥದ್ದು ಫೇತ್ ಅಲ್ಲ. ಜನರು ರಿಸೀವ್ ಮಾಡಿದಾಗೆ ಮಾಡಲಿ ಅಥವಾ ಕಲ್ಲು ಗಂಬಾಗೆ ನಿಂತಾಗೆ ನಿಲ್ಲಿ, ಏನೇ ಮಾಡಲಿ, ಯು ಪ್ರೀಚ್ ದ ವರ್ಡ್ ಆಫ್ ಗಾಡ್ ಬೈ ಫೇತ್. ನೀನು ಫೇತಲ್ಲಿ ಮಾತಾಡಿದ್ದು ಪವಿತ್ರ ಆತ್ಮನು ಕಲ್ಲು ಬಂಡೆಯಂತಿರುವವರ ಹೃದಯಗಳನ್ನು ಕೂಡ ಮೆಲ್ಟ್ ಮಾಡುತ್ತಾನೆ. ದೇವರ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆಯುವ ಚಮಟಿಗೆಗೂ ಸಮಾನವಾಗಿದೆ. ಯು ಪ್ರೀಚ್ ದ ವರ್ಡ್ ಆಫ್ ಗಾಡ್. ನೀನು ದೇವರ ವಾಕ್ಯವನ್ನು ನಂಬಿಕೆಯಲ್ಲಿ ಹೇಳು. ಯಾರಾದರೂ ನೀವು ಸುವಾರ್ತೆಯನ್ನು ಸಾರ್ತಾ ಇದ್ದೀರಿ, ಡೋಂಟ್ ಬಿ ಡಿಸ್ಕರೇಜ್. ನೀವು ಮಾತಾಡಿದ ಮಾತು ಅದು ಯಾವತ್ತೂ ಬಿದ್ದು ಹೋಗುವುದಿಲ್ಲ. ನೀವತ್ತು ಮಾತಾಡುತ್ತೀರಿ, ನೀವು ಹೋಗ್ಬೋದು. ಫೇತಲ್ಲಿ ಮಾತಾಡಿದ ಮಾತು ಅದು ನಿಲ್ಲುತ್ತದೆ, ಅದು ಕಂಟಿನ್ಯೂ ಆಗಿ ಆ ವ್ಯಕ್ತಿಯ ಬೆನ್ನು ಹಿಡಿಯುತ್ತದೆ, ಅದು ಕಂಟಿನ್ಯೂ ಆಗಿ ಆ ವ್ಯಕ್ತಿ ಹತ್ರ ಮಾತಾಡುತ್ತದೆ. ಈಗ ಆತನು ಕೇಳದವನಾಗಿ ಮಾಡಬಹುದು, ಬಟ್ ಆ ವಾಕ್ಯ ಅವನನ್ನು ಬೆನ್ನು ಹಿಡಿತದೆ. ಕಾಣದ ಲೋಕದಲ್ಲಿರುವ ದೇವರು ಆ ವಾಕ್ಯವನ್ನು ನೆರವೇರಿಸಲಿಕ್ಕೆ, ಆ ವಾಕ್ಯವನ್ನು ಫಾಲೋ ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ಯು ಪ್ರೀಚಿಂಗ್ ದ ವರ್ಡ್ ಆಫ್ ಗಾಡ್ ಮೀನ್ಸ್ ಯು ರಿಲೀಸಿಂಗ್ ಹೆವನ್ ಆನ್ ಅರ್ತ್. ನೀನು ಭೂಲೋಕದಲ್ಲಿ ಪರಲೋಕವನ್ನು ನೀನು ಬಿಡುಗಡೆ ಮಾಡುತ್ತೆ. ನೀನು ಕಿಂಗ್ಡಮನ್ನು ಮಾತಾಡುತ್ತೆ, ದೇವರ ರಾಜ್ಯವನ್ನು ನೀನು ಮಾತಾಡುತ್ತೆ. ಕ್ರಿಸ್ತನಲ್ಲಿ
ನೀನು ಸಂಬಂಧವನ್ನು ಮಾತಾಡುತ್ತೆ. ಅದಕ್ಕೆ ಹೇಳ್ತಾರೆ ವರ್ಡ್ ಆಫ್ ಫೇತ್ ಅಂತ. ಯಾರಾದರೂ ನೀವು ಸುವಾರ್ತೆಯನ್ನು ಹೇಳ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಡೋಂಟ್ ಬಿ ಡಿಸ್ಕರೇಜ್ ಆಗಬೇಡ್ರಿ. ನೀವು ಸಭೆಯಲ್ಲಿ ಮಾತಾಡುತ್ತಿರುವಾಗ ಜನರ ಎಕ್ಸ್ಪ್ರೆಷನ್ ನೋಡಬೇಡ. ಈ ಸ್ವಾಮಿ ಅಂಜೂರದ ಮರಕ್ಕೆ ಮಾತಾಡಿದ, ಅಂಜೂರದ ಮರದ ಎಕ್ಸ್ಪ್ರೆಷನ್ ನೋಡಲಿಲ್ಲ. ಅಂಜೂರದ ಮರಕ್ಕೆ ಮಾತಾಡಿದ, ಸಂಜೆ ಏನಾಗಲಿಲ್ಲ, ನೆಕ್ಸ್ಟ್ ಡೇ ಆ ಮರ ಚೇಂಜ್ ಆಯಿತು. ಗೋ ಆ್ಯಂಡ್ ಪ್ರೀಚ್ ದ ಗಾಸ್ಪೆಲ್ ಟು ಆಲ್ ಕ್ರಿಯೇಷನ್ ಅಂತ ಹೇಳಿದೆ. ಎಲ್ಲ ಸೃಷ್ಟಿಗೆ ಹೋಗಿ ಸುವಾರ್ತೆಯನ್ನು ಹೇಳ್ರಿ. ನೀವು ಸುವಾರ್ತೆಯನ್ನು ಹೇಳುವಂಥದ್ದು ಜನರ ಎಕ್ಸ್ಪ್ರೆಷನ್ ನೋಡಿ ಅಲ್ಲ. ನೀವೀಗ ಸುವಾರ್ತೆಯನ್ನು ಹೇಳ್ತೀರಿ, ಹಿಂದೆ ಬಂದು ಅವನು ಕಲ್ಲು ಬಂಡೆ ಮಾರೆ, ಅವನ ಗೋಂಟು ಬಂಡೆಗೆ ಯಾವತ್ತೂ ಹೋಗೋದೇ ಇಲ್ಲ, ಏನೇನು ಆ ವ್ಯಕ್ತಿಯ ಬಗ್ಗೆ ನೆಗೆಟಿವ್ ಮಾತಾಡಬೇಡ್ರಿ. ನೀವೇನು ಮಾತಾಡಿದಿರಿ ಬೈ ಫೇತಲ್ಲಿ ಆ ಮಾತನ್ನು ಹೋಲ್ಡ್ ಮಾಡಿರಿ. ನಿಮ್ಮ ಮಾತು ಅದು ವ್ಯರ್ಥವಾಗಿ ಹಿಂತಿರುಗುವುದೇ ಇಲ್ಲ. ನಿಮ್ಮ ಬಾಯಿಂದ ಹೊರಟ ಮಾತು ಅದು ಹಿಂತಿರುಗು ಹೋಗುವುದೇ ಇಲ್ಲ. ಪ್ರೇಸ್ ಗಾಡ್. ಯಾಕೆ ನಿಮ್ಮ ಮಾತು? ಅದಕ್ಕೆ ಬೈಬಲ್ ಹೇಳುತ್ತೆ, ನೀನು ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ ನಿನ್ನನ್ನು ಬಾಯಿಂತಿರುವೆ. ಯು ಆರ್ ಮೈ ಮೌತ್ ಪೀಸ್. ದೇವರು ನಿಮ್ಮನ್ನು ತನ್ನ ಬಾಯನ್ನಾಗಿ ಇಟ್ಟಿದ್ದಾನೆ. ನಿಮ್ಮ ಮೂಲಕ ದೇವರು ಅನೇಕರಿಗೆ ಬುದ್ಧಿ ಹೇಳುತ್ತಾನೆ. ನಿಮ್ಮ ಮೂಲಕ ದೇವರು ಅನೇಕರಿಗೆ ಕಂಫರ್ಟ್ ಮಾಡುತ್ತಾನೆ. ನಿಮ್ಮ ಮೂಲಕ ದೇವರು ಅನೇಕರನ್ನು ಸಂತೈಸ್ತಾನೆ. ಕರ್ತನ ನಾಮವನ್ನು ಹೇಳುವವರೆಲ್ಲರಿಗೆ ರಕ್ಷಣೆ ಆಗುತ್ತದೆ. ನೀವು ಮಾತಾಡಿದ ಮಾತು ಅನೇಕರು ಯೇಸುವನ್ನು ಕರ್ತನೆಂದು ಹೇಳುವಂತೆ ಮಾಡುತ್ತದೆ. ಪವಿತ್ರಾತ್ಮನು ಅವರಲ್ಲಿ ಪ್ರೇರೇಪಣೆಯನ್ನುಂಟು ಮಾಡುತ್ತಾನೆ. ನೀವು ಮಾಡಿದ ಪ್ರಾರ್ಥನೆ, ನೀವು ಬೋಧಿಸಿದ ವಾಕ್ಯ ಅದು ಯಾವತ್ತೂ ಬಿದ್ದು ಹೋಗುವುದಿಲ್ಲ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಓಕೆ, ನೀನು ಏನೇ ಪ್ರೀಚ್ ಮಾಡಬೇಕಾದರೆ ಅದನ್ನು ನಂಬಿಕೆಯ ಮೂಲಕ ನೀನು ಪ್ರೀಚ್ ಮಾಡಬೇಕು. ನೀವು ದೇವರ ವಾಕ್ಯವನ್ನು ಸಾರಬೇಕು. ನಂಬಿಕೆ ಇಲ್ಲದೆ ನೀನು ಪ್ರೀಚ್ ಮಾಡಿದ್ದು ಅದು ಬೀಜವಾಗಿರೋದಿಲ್ಲ. ಓಕೆ, ನೀನು ಏನೇ ಕಾಣಿಕೆ ಕೊಟ್ಟರು ಅದಕ್ಕೆ ನಂಬಿಕೆ ಬೇಕು. ನೀನು ಟೈತ್ ಕೊಟ್ಟರು ನಿನಗೆ ನಂಬಿಕೆ ಬೇಕು. ಫಸ್ಟ್ ಫ್ರೂಟ್ ಕೊಟ್ಟರು ನಂಬಿಕೆ ಬೇಕು. ಬೀಜವನ್ನು ಹಾಕಿದರೂ ನಂಬಿಕೆ ಬೇಕು. ದೇವರ ರಾಜ್ಯದಲ್ಲಿ ನಂಬಿಕೆ ಇಲ್ಲದೆ ಯಾವ ಕೆಲಸ ಆಗುವುದಿಲ್ಲ. ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ ನೀನು ಏನೇ ಮಾಡಬೇಕು? ಫೇತಲ್ಲಿ ನೀನು ಸುವಾರ್ತೆಯನ್ನು ಸಾರಬೇಕು, ನಂಬಿಕೆಯಲ್ಲಿ. ಓಕೆ, ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅದೇ ಪಾಪ ಅಂತ ಬೈಬಲ್ ಹೇಳ್ತದೆ ಹೊಸ ಒಡಂಬಡಿಕೆಯಲ್ಲಿ. ನೀನು ಯೇಸುವನ್ನು ಕರ್ತನೆಂದು ಹೇಳಬೇಕಾದ್ರೆ ನಂಬಬೇಕು. ಕೇವಲ ಹೆಡ್ಡಿನಿಂದ ನೀನು ಹೇಳಿದರೆ ನಿನಗೆ ರಕ್ಷಣೆ ಆಗುವುದಿಲ್ಲ. ಹೃದಯದಿಂದ ನಂಬಿ ಬಾಯಿಂದ ನೀನು ಹೇಳಬೇಕು ಯೇಸುವಿನ ಕರ್ತನೆಂದು, ಆಗ ನಿನಗೆ ರಕ್ಷಣೆ ಆಗುತ್ತದೆ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸು ಕ್ರಿಸ್ತ ನಿನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿದ್ದಾನೆಂದು ಒಂದು ವೇಳೆ ನೀನು ಹೃದಯದಲ್ಲಿ ನಂಬುವುದಾದರೆ ನಿನಗೆ ರಕ್ಷಣೆ ಆಗುತ್ತದೆ. ವಿಲ್ ಪ್ರೇ ಫಾರ್ ಯು, ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸಿದೆ. ಆತ ನನಗೋಸ್ಕರ ಕುರುಜಿಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ನಾನು ನಂಬುತ್ತೇನೆ, ನನಗೆ ರಕ್ಷಣೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ವಾಕ್ಯ ಹೇಳಿದೆ, ಕರ್ತನ ನಾಮವನ್ನು ಹೇಳುವವರೆಲ್ಲರಿಗೆ ರಕ್ಷಣೆ ಆಗುವುದು. ಅನೇಕರು ನಿನ್ನ ಪ್ರೀತಿಯನ್ನು ಅಂಗೀಕಾರ ಮಾಡುವಂತೆ ಅನೇಕರಲ್ಲಿ ನೀನು ಕನ್ವಿಕ್ಷನ್ ಉಂಟು ಮಾಡಬೇಕಾಗಿ ನಾವು ಕೇಳಿಕೊಳ್ಳುವರಾಗಿದ್ದೇವೆ. ಮತ್ತು ಯಾವಾಗ ನಿನ್ನ ಸುವಾರ್ತೆಯನ್ನು ನಾವು ಹೇಳುವಂತೆ ನಮ್ಮ ಬಾಯಲ್ಲಿ ಕಾಲೋಚಿತವಾದ ಮಾತುಗಳನ್ನು ನಿನ್ನ ಆತ್ಮನ ಮೂಲಕ ಹಾಕುವನಾಗಿದ್ದೆ. ಅದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಉಡುಪಿ. ಓಕೆ, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ. ಸಂಜೆ ನಾನು 7 ಗಂಟೆಯಿಂದ 8 ಗಂಟೆಗೆ ಮಾತಾಡುತ್ತೇನೆ. ಯೂಟ್ಯೂಬಲ್ಲಿ 7:15 7:20 ಆಗ್ತದೆ. ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.